ಮಾನ್ಯ ಅಧ್ಯಕ್ಷರೇ, ಈ ಸಂತಾಪ ಸೂಚನೆ ನಿರ್ಣಯಕ್ಕೆ ಅಂಗೀಕರಿಸ್ತಾ ಹಿರಿಯರಾಗಿರ್ತಕ್ಕಂಥ ಬಿಸಿ ನಾಗೇಶ್ ಅವರು ನಮ್ಮನ್ನು ಅಗಲಿರ್ತಕ್ಕಂಥದ್ದು. ನಾನೊಬ್ಬ ಯುವ ಶಾಸಕನಾಗಿ ಮೊದಲ ಬಾರಿಗೆ 2018ಕ್ಕೆ ಈ ವಿಧಾನಸಭೆಯ ಒಬ್ಬ ಜನಪ್ರತಿನಿಧಿಯಾಗಿ ಆಗಮಿಸಿದ ನಂತರ ಈ ಸದನದ ಒಳಗೆ ಅವರ ನಡವಳಿಕೆ ಮತ್ತು ಅವರ ಆತ್ಮೀಯತೆಯನ್ನು ಬೆಳೆಸಿಕೊಂಡ್ರು. ನಾನು ವಿದ್ಯಾರ್ಥಿ ಜೀವನದಲ್ಲಿ ದ್ವಿತೀಯ ವರ್ಷದ ಡಿಗ್ರಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ರಾಜ್ಯ ಸಮ್ಮೇಳನ ತುಮಕೂರಲ್ಲಿ ನಡೆದಿತ್ತು. ಆ ಅಧಿವೇಶನದ ಸಂದರ್ಭದಲ್ಲಿ ನನಗೆ ಮೊದಲ ಬಾರಿಗೆ ನಾಗೇಶ್ ಅವರನ್ನು ಭೇಟಿ ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು. ನಮ್ಮಂತ ಈ ರಾಜ್ಯದ ಸಾವಿರಾರು ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರಿಗೆ ಅವತ್ತಿನ ಕಾಲಘಟ್ಟದಲ್ಲಿ ಪ್ರೇರಣೆ ಯಾರಾಗಿದ್ರು ಅಂತ ಹೇಳಿದ್ರೆ ದಿವಂಗತ ಅನಂತಕುಮಾರ್ ಅವರು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ನಾಗೇಶ್ ಅವರು ನಮಗೆ ಯಾವಾಗಲೂ ವಿದ್ಯಾರ್ಥಿ ಪರಿಷತ್ನ ಬೈಠಕಗಳಲ್ಲಿ ಕೇಳಿ ಬರ್ತಾ ಇದ್ದಂತ ಹೆಸರುಗಳು. ವಿದ್ಯಾರ್ಥಿ ಜೀವನವನ್ನು ಎಬಿವಿಪಿಯ ಈ ಸಂಘಟನೆಯಲ್ಲಿ ಸವಿಸಿ ಇವತ್ತು ರಾಜ್ಯದ ರಾಜಕಾರಣದಲ್ಲಿ ಮುಂಚೂಣಿಯ ಹೆಸರನ್ನು ಮಾಡ್ತಾ ಇದ್ದಾರೆ ಎನ್ನುವಂತ ಹೆಸರುಗಳು ಪದೇ ಪದೇ ಕೇಳಿ ಬರ್ತಾ ಇದ್ದಂತಹ ಸಂದರ್ಭಗಳಲ್ಲಿ ನಮ್ಮಂತ ಅವತ್ತಿನ ವಿದ್ಯಾರ್ಥಿ ನಾಯಕರುಗಳಿಗೆ, ವಿದ್ಯಾರ್ಥಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ನಮ್ಮಂತ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಿತ್ತು. ಪ್ರಾಯಶಃ ನಾಗೇಶ್ ಅವರು ವಿದ್ಯಾರ್ಥಿ ಜೀವನದಲ್ಲಿ ಸಕ್ರಿಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರಾಗಿ ಗುರುತಿಸಿಕೊಂಡ ಕಾರಣಕ್ಕೋಸ್ಕರ ಸಮಾಜದಲ್ಲಿ, ರಾಜಕಾರಣದಲ್ಲಿ ಒಂದು ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಲಿಕ್ಕೆ ಸಾಧ್ಯ ಆಯಿತು ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಾಯಶಃ ಅವರ ವ್ಯಕ್ತಿತ್ವ ಹೇಗಿತ್ತು ಅಂತ ಹೇಳುವಂತದ್ದಕ್ಕೆ ಅನೇಕ ಪುಸ್ತಕಗಳಲ್ಲಿ ಬದುಕಿನ ಸತ್ಯವನ್ನು ಹೇಳುತ್ತಾರೆ. ಸಮಯಕ್ಕೆ ತಕ್ಕ ಹಾಗೆ ಬದಲಾಗುವವರ ಸಹವಾಸ ಯಾವತ್ತೂ ಮಾಡಬಾರದು. ಅದೇ ನಮ್ಮ ಸಮಯಕ್ಕೆ ಸಮಯ ಕೊಟ್ಟು ನಮ್ಮ ಭಾವನೆಗಳಿಗೆ ಸ್ಪಂದಿಸುವ ವ್ಯಕ್ತಿಗಳನ್ನು ಯಾವತ್ತೂ ಮರೆಯಬಾರದು ಅಂತ ಹೇಳುವಂತದ್ದು ಬದುಕಿನ ಸತ್ಯವನ್ನು ಅನೇಕ ಸಂದರ್ಭಗಳಲ್ಲಿ ನಮಗೆ ತಿಳಿಸ್ತಾರೆ. ಯಾಕೆ ನಾನು ನಾಗೇಶ್ ಅವರ ಜೀವನಕ್ಕೆ ಇದನ್ನು ಹೋಲಿಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವರು ಈ ಸದನದಲ್ಲಿ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಂತಹ ಸಂಬಂಧ ಏನಿತ್ತು, ಅವರು ಮಂತ್ರಿ ಆದ ನಂತರ ಅದನ್ನು ಮುಂದುವರಿಸಿಕೊಂಡು ಹೋದ್ರು. ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ಕೆಲವರನ್ನು ನೋಡ್ತೇವೆ, MLAಗಳಾಗಿ ಸಹೋದ್ಯೋಗಿಗಳಾಗಿದ್ದಾಗ ಬಹಳ ಫ್ರೆಂಡ್ಶಿಪ್ ಇರ್ತದೆ. ಒಂದ್ಸಲ ಗೂಟದ ಕಾರ್ಯ ಬಂದಾಗ ಆ ಸಂಬಂಧಗಳನ್ನೇ ಮರೆತು ಬಿಡ್ತಾರೆ. ಆದ್ರೆ ನಾಗೇಶ್ ಅವರು ಅದಕ್ಕೆ ವ್ಯತಿರಿಕ್ತವಾಗಿ ಆ ಸಂಬಂಧವನ್ನು ಬೆಳೆಸಿಕೊಂಡು ಅವರ ಮಂತ್ರಿಗಿರಿ ಕಡೆಯವರೆಗೂ ಅವರು ಅದನ್ನು ಮುಂದುವರಿಸಿಕೊಂಡು ನನ್ನಂತ ಒಬ್ಬ ಕಿರಿಯ ಶಾಸಕನ ಜೊತೆ ಆ ಸಂಬಂಧವನ್ನು ಬೆಳೆಸಿದ್ರು. ಅವರ ನಡವಳಿಕೆ ಮತ್ತು ಅವರ ಸಹಕಾರ ಹೇಗಿತ್ತು ಅಂತ ಹೇಳಿದ್ರೆ, ಪ್ರಾಯಶಃ ಇವತ್ತು ನಾನು ಸರ್ಕಾರದ ಸಚಿವರಿಗೂ ನಾನು ಮನವಿ ಮಾಡ್ತೇನೆ. ವಿವೇಕ ಶಾಲಾ ಕೊಠಡಿ ಎನ್ನುವ ಯೋಜನೆ ಏನಿದೆ, ಅದರ ಸನ್ಮಾನ್ಯ ಬಿಸಿ ನಾಗೇಶ್ ಅವರ ಕನಸಿನ ಯೋಜನೆ. ಆ ಕನಸಿನ ಯೋಜನೆ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಯ ಪುನಶ್ಚೇತನದ ದೃಷ್ಟಿಯಿಂದ ನಾನು ಅನೇಕ ಸಂದರ್ಭದಲ್ಲಿ ನಾಗೇಶ್ ಅವರು ಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡುವ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಿಗೆ ಪುನಶ್ಚೇತನಕ್ಕೆ ನಿಮ್ಮ ಈ ಯೋಜನೆ ಬಹಳ ಪೂರಕವಾಗಿದೆ ಅಂತ ಹೇಳಿದಾಗ ಅವರು ಒಂದು ಮಾತು ಹೇಳಿದ್ರು, ನನಗೆ ಇವತ್ತಿಗೂ ನೆನಪಿದೆ. ಅವರು ಹೇಳಿದ್ರು, ನೋಡಿ ಹರೀಶ, ನಾನು 40 ಕ್ಲಾಸ್ ರೂಮ್ಗಳನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಪ್ರತಿ ವರ್ಷಕ್ಕೆ ಕೊಡುವಂತ ಯೋಜನೆ ಏನು ವಿವೇಕ ಶಾಲಾ ಕೊಠಡಿ ಯೋಜನೆ ಇದೆ, ಇದು ಮುಂದಿನ 10 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಇಂಪ್ಲಿಮೆಂಟೇಷನ್ ಆದರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 400 ಕ್ಲಾಸ್ ರೂಮ್ಗಳು ನಿರ್ಮಾಣ ಆಗ್ತದೆ. 400 ಕ್ಲಾಸ್ ರೂಮ್ಗಳು ನಿರ್ಮಾಣ ಆದ್ರೆ ಸರ್ಕಾರಿ ಶಾಲೆಯ ಪುನಶ್ಚೇತನ ಪೂರ್ಣಗೊಳ್ಳುತ್ತದೆ ಎನ್ನುವಂತ ಕನಸನ್ನು ಹೊತ್ತುಕೊಂಡಿದ್ರು ಸನ್ಮಾನ್ಯ ಅಧ್ಯಕ್ಷ ನಾಗೇಶ್ ಅವರು. ಆದ್ರೆ ಇತ್ತೀಚೆಗೆ ಸಿಕ್ಕಿದಾಗ, ಈ ಸರ್ಕಾರ ಬಂದ ನಂತರ ಸಿಕ್ಕಿದಾಗ ನನಗೆ ನಾಗೇಶ್ ಅವರು ಇದನ್ನ ನೆನಪು ಮಾಡಿದಾಗ ಹೇಳಿದ್ರು, ಹರೀಶ, ನಮ್ಮ ಏನು ಆಸೆ ಇತ್ತು, ನಮ್ಮ ಏನು ಉದ್ದೇಶ ಇತ್ತು, ಆ ಉದ್ದೇಶ ಈಡೇರುವ, ಸಫಲತೆಯನ್ನು ಪಡೆಯುವ ವಿಫಲತೆಯನ್ನು ಕಂಡಿತು, ಸರ್ಕಾರ ಯೋಜನೆಯನ್ನು ಮೊಟಕುಗೊಳಿಸಿತ್ತು ಎನ್ನುವಂತ ಮಾತನ್ನು ನನ್ನ ಹತ್ರ ಅವರು ಬೇಜಾರನ್ನು ವ್ಯಕ್ತಪಡಿಸಿದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇನೆ. ಬಹುಶಃ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಬೇಕು, ನಮ್ಮ ವಿಧಾನಸಭಾ ಕ್ಷೇತ್ರದ ಸರ್ಕಾರಿ ಶಾಲೆಗಳಲ್ಲಿ ಒಂದು ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಬೇಕೆನ್ನುವಂತ ಕನಸನ್ನು ಹೊತ್ತುಕೊಂಡು MRPL ನ CSR ಅನ್ನು ತಗೊಳ್ಬೇಕು ಎನ್ನುವಂತ ನಿರ್ಧಾರವನ್ನು ಮಾಡಿದೆ. MRPL ಗೆ ನನ್ನ ವಿಧಾನಸಭಾ ಕ್ಷೇತ್ರದ ಸುಮಾರು 100 ಶಾಲೆಗಳಿಗೆ
ಸರಾಸರಿ 10 ಲಕ್ಷ ರೂಪಾಯಿಯಲ್ಲಿ ಒಂದು ಶೌಚಾಲಯ ನೀವು CSR ಇಂದ ನಿರ್ಮಾಣ ಮಾಡಿಕೊಡಬೇಕೆನ್ನುವಂತ ಮನವಿಯನ್ನು ಕೊಟ್ಟೆ. ಮನವಿ ಕೊಟ್ಟಾಗ MRPL ನವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಡದ ಸಂದರ್ಭದಲ್ಲಿ ಆವಾಗ ನಾಗೇಶ್ ಸರ್ ಇದ್ದಂತಹ ಸಂದರ್ಭದಲ್ಲಿ ನಾನು ಅವರಿಗೆ ಹೋಗಿ ಹೇಳಿದೆ, ಸರ್ MRPL ಇಂದ ನಾನು ಈ ತರ CSR ಅನ್ನು ಕೇಳಿದ್ದೇನೆ ಸರ್, ಅವರು ನನಗೆ ಇನ್ನೂ ಅದಕ್ಕೆ ಸ್ಪಂದನೆ ಕೊಟ್ಟಿಲ್ಲ ಅಂತ ಹೇಳಿ. ಆಗ ಅವರು ಒಂದು ಮಾತು ಹೇಳಿದ್ರು, ಹರೀಶ, ನಾನು ಸೆಂಟ್ರಲ್ ಅವತ್ತು ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದಂತ ಧರ್ಮೇಂದ್ರ ಪ್ರಧಾನ್ ಸರ್ ಅವರಿಗೆ ನಾನು ಫೋನ್ ಮಾಡಿ ಹೇಳ್ತೇನೆ, ನೀನು ಹೋಗಿ ಭೇಟಿ ಮಾಡು, ಖಂಡಿತ ಅದು ಸಾಧ್ಯ ಆಗ್ತದೆ ಅಂತ ಹೇಳಿದ್ರು. ಅವರು ದೂರವಾಣಿ ಕರೆ ಮಾಡಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಹೇಳಿದ್ರು. ನಾನು ಡೆಲ್ಲಿಯಲ್ಲಿ ಹೋಗಿ ಅವರು ಭೇಟಿ ಮಾಡಿದ ನಂತರ ಆ 100ರಲ್ಲಿ 55 ಶಾಲೆಗಳಿಗೆ ಅವತ್ತು CSR ಫಂಡ್ ಸುಮಾರು 5.5 ಕೋಟಿ ರೂಪಾಯಿ ಅನುದಾನ ಬಂತು. ಆ ನಂತರದ ದಿನಗಳಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದಾಗ ಪದೇ ಪದೇ ನನ್ನ ಹತ್ರ ಕೇಳ್ತಾ ಇದ್ರು, ಹೇಗೆ ನಡೀತಾ ಇದೆ ಅಂತ ಹೇಳಿ. ಕೊನೆಗೆ ನಾನು ಹೇಳಿದೆ, ಎಲ್ಲವೂ ಪೂರ್ಣಗೊಂಡಿದ್ದು, ನೀವೇ ಬಂದು ಉದ್ಘಾಟನೆ ಮಾಡಬೇಕು ಅಂತ ಹೇಳಿದಾಗ ನಾಗೇಶ್ ಸರ್ ಅವರು ಅವರೇ ಬಂದು MRPL ನಿಂದ CSR ನಿಂದ ಬಂದಿರತಕ್ಕಂಥ ಸುಮಾರು 55 ಶೌಚಾಲಯಗಳನ್ನು ನಿರ್ಮಾಣ ಆಗಿರ್ತಕ್ಕಂಥ ಉದ್ಘಾಟನೆ ಮಾಡಿ, ಬಹುಶಃ ಈ ರೀತಿಯ ಕೆಲಸ ಕಾರ್ಯಗಳು ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಬೇಕೆನ್ನುವಂತ ಆಶೀರ್ವಾದವನ್ನು ಮಾಡಿ ನನ್ನ ಮನೆಗೂ ಬಂದು ಆಶೀರ್ವಾದ ಮಾಡಿ ಹೋಗಿರುವಂತವರು ಸನ್ಮಾನ್ಯ BC ನಾಗೇಶ್ ಸರ್. ಅವರ ಈ ಒಂದು ಅಗಲುವಿಕೆ ನಮ್ಮಂತ ಅನೇಕ ಯುವ ಶಾಸಕರುಗಳಿಗೆ ಒಂದು ತುಂಬಲಾರದ ನಷ್ಟ ಆಗಿದೆ. ಅದರ ಜೊತೆಗೆ ಅವರ ಕುಟುಂಬಕ್ಕೆ, ಅವರ ಬಂಧು ಮಿತ್ರರಿಗೆ, ಅವರ ಕ್ಷೇತ್ರದ ಜನತೆಗೆ ಈ ನೋವನ್ನು ಭರಿಸುವಂತಹ ಶಕ್ತಿ ಆ ಪರಮಾತ್ಮ ಕರುಣಿಸಲಿ ಎನ್ನುವಂತಹ ಮಾತನ್ನು ದೇವರಲ್ಲಿ ಪ್ರಾರ್ಥಿಸ್ತಾ ಈ ಸಂತಾಪ ಸೂಚನೆಯ ನಿರ್ಣಯಕ್ಕೆ ನಾನು ಸಹಮತ ವ್ಯಕ್ತಪಡಿಸ್ತಾ ನನ್ನ ಮಾತು ಮುಗಿಸ್ತೇನೆ.